ಯಾದಗಿರಿಯಲ್ಲಿ ಬೇಲಿನ ಎದ್ದು ಹೊಲ ಮೇಯ್ತಾ ಇದೆಯಾ ಅನ್ನುವಂತಹ ಅನುಮಾನ ಕಾಡ್ತಾ ಇದೆ. ಯಾಕಂದ್ರೆ ಯಾದಗಿರಿಯಲ್ಲಿ ಈಗ ಅಕ್ರಮ ಮರಳು ಮಾಫಿಯಾ ಮಿತಿ ಮೀರ್ತಾ ಇದೆ. ಭೀಮಾ ನದಿಯ ಒಡಲನ್ನ ಬಗೆದು ದಂಧೆಕೋರರಿಂದ ಈಗ ಸ್ಯಾಂಡ್ ಲೂಟಿ ಆಗ್ತಾ ಇದೆ. ಗೋಡಿಹಾಳ ಗ್ರಾಮದ ರಾಜಕೀಯ ನಾಯಕರಿಂದಲೇ ಮರಳು ದಂಧೆ ನಡೀತಾ ಇದೆ ಅನ್ನುವಂತಹ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಅಕ್ರಮ ಸ್ಯಾಂಡ್ ಮಾಫಿಯಾಕ್ಕೆ ಅಧಿಕಾರಿಗಳಿಂದಲೂ ಕೂಡ ಈಗ ಸಾಥ್ ಕೊಡಲಾಗ್ತಾ ಇದೆ ಅನ್ನುವಂತಹ ಗಂಭೀರ ಆರೋಪ ಇದೆ. ಅಕ್ರಮ ಮರಳುಗಾರಿಕೆಗಾಗಿ ಮನೆಗೊಂದು ಟ್ರ್ಯಾಕ್ಟರ್ ಇದೆ. ಅಲ್ಲಿ ಮನೆಗೊಂದು ಟ್ರ್ಯಾಕ್ಟರ್. ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳಿಗೆ ಗೊತ್ತೇ ಇಲ್ವಾ? ಹಾಗಾದ್ರೆ ಗೊತ್ತಿದ್ದು ಈಗ ಸುಮ್ಮನೆ ಕುತ್ಕೊಂಡಿದ್ದಾರಾ? 10 ಎಕರೆ ಜಮೀನಿನಲ್ಲಿ ಲೋಡ್ ಗಟ್ಟಲೆ ಸ್ಯಾಂಡ್ ಈಗ ಸ್ಟಾಕ್ ಇದೆ. ಸ್ಟಾಕ್ ಮಾಡಿದ ಮರಳು ರಾತ್ರಿ ಹೊತ್ತು ಬೇರೆ ಬೇರೆ ಜಿಲ್ಲೆಗಳಿಗೆ ಸಾಗಾಟ ಆಗ್ತಾ ಇದೆ. ಅಕ್ರಮ ದಂಧೆಕೋರರ ಅಡ್ಡಕ್ಕೆ ನುಗ್ಗಿ ಪವರ್ ಟಿವಿ ರಿಯಾಲಿಟಿ ಚೆಕ್ ಅನ್ನ ಮಾಡಿದೆ. ನೋಡಿ, ಆ ಭಾಗದ JDSನ ಶಾಸಕಿ ಏನಿದ್ರಲ್ಲ ಕರೆಮ್ಮ ಈ ಒಂದು ಲೂಟಿಯನ್ನು ಹಿಡಿಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಶಾಸಕರ ಮೇಲೇ ಅವರು ಧಮಕಿ ಹಾಕಿದ್ರು ಮರಳು ದಂಧೆಕೋರರು. ಅಂದರೆ ಇಲ್ಲಿ ಒಂದು ದೊಡ್ಡ ಶಕ್ತಿ ಇಲ್ಲಿ ಕೆಲಸ ಮಾಡ್ತಾ ಇದೆ. ಇನ್ನು ಅಕ್ರಮ ಮರಳು ದಂಧೆ ಬಗ್ಗೆ ನಮ್ಮ ಪ್ರತಿನಿಧಿ ಮಹೇಶ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ಯಾದಗಿರಿ ಜಿಲ್ಲೆಯಲ್ಲಿ ನಿರಂತರ ಮರಳು ಮಾಫಿಯಾ ನಡೀತಕ್ಕಂಥದ್ದು. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಗೋಡಿಯಾಳ ಗ್ರಾಮದಲ್ಲಿ ಸಾಕಷ್ಟು ಅಕ್ರಮ ಮರಳು ದಂಧೆಕೋರರು ನಿರಂತರವಾಗಿ ಭೀಮಾ ನದಿಯ ಒಡಲನ್ನು ಬಗೆದು ತಮ್ಮ ಜಮೀನುಗಳಲ್ಲಿ ಕೂಡ ಲಾಟ್ ಮಾಡಿರ್ತಕ್ಕಂಥದ್ದು. ಸದ್ಯ ನಾವು ಈಗ ಗೋಡಿಯಾಳ ಗ್ರಾಮದ ಹೊರವಲಯದಲ್ಲಿರ್ತಕ್ಕಂಥ ಒಂದು ಜಮೀನು ಒಂದರಲ್ಲಿ ನೋಡ್ತಾ ಇರ್ಬೋದು. ಜಮೀನು ಅಂದ್ರೆ ಸಾಕಷ್ಟು ಹತ್ತಿ, ತೊಗರಿ, ಶೇಂಗಾ ಇನ್ನಿತರ ಬೆಳೆಗಳನ್ನು ಕೂಡ ಬೆಳಿಬೇಕು. ಆದ್ರೆ ಇಲ್ಲಿ ಈ ಒಂದು ಜಮೀನಿನಲ್ಲಿ ಕಣ್ಣಿಗೆ ಕಾಣುವಷ್ಟು ಮರಳನ್ನ ಕೂಡ ಭೀಮಾ ನದಿಯಿಂದ ಬಗೆದು ಇಲ್ಲಿ ಗುಡ್ಡ ಲಾಟ್ ಮಾಡಿರ್ತಕ್ಕಂಥದ್ದು. ಸದ್ಯ ನೀವು ದೃಶ್ಯಾವಳಿಯಲ್ಲಿ ಕೂಡ ಕಾಣ್ತಾ ಹೋಗ್ಬೋದು. ಯಾವ ರೀತಿಯಾಗಿ ಇಲ್ಲಿ ಟಿಪ್ಪರ್ ಗಂಟ್ಲೆ ಮರಳನ್ನ ಕೂಡ ಸ್ಟಾಕ್ ಮಾಡಿ ಇಲ್ಲಿಂದ ಅಕ್ರಮ ದಂಧೆಕೋರರು ಎಲ್ಲಿ ಕಸ್ಟಮರ್ ಇರ್ತಾರಲ್ಲ ಅವ್ರಿಗೆ ಎಲ್ಲಿ ರಿಕ್ವೈರ್ಮೆಂಟ್ ಮಣ್ಣು ಬೇಕಾಗಿರುತ್ತೆ ಅಲ್ಲಿಗೆ ಈ ಮರಳನ್ನು ಕೂಡ ಸಾಗಾಟ ಮಾಡ್ತಾರೆ. ಇಲ್ಲಿ ಸಾಕಷ್ಟು ಮೇಲ್ನೋಟಕ್ಕೆ ಕಂಡು ಬರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಇಲ್ಲಿ ಸ್ಥಳೀಯ ಗ್ರಾಮಾಡಳಿತ ಅಧಿಕಾರಿಗಳು ಮತ್ತೆ ಕಂದಾಯ ಅಧಿಕಾರಿಗಳು ಮತ್ತೆ ಇಲ್ಲಿರ್ತಕ್ಕಂಥ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಮತ್ತೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳಿಗೆ ಗೊತ್ತೋ ಅಥವಾ ಗೊತ್ತಿಲ್ವೋ ಏನೋ ಗೊತ್ತಿಲ್ಲ. ಯಾಕಂದ್ರೆ ಇಲ್ಲಿ ಸಾಕಷ್ಟು ಮರಳನ್ನು ಕೂಡ ಇಲ್ಲಿ ದಂಧೆಕೋರರು ಲಾಟ್ ಮಾಡಿರ್ತಕ್ಕಂಥದ್ದು. ಈ ಒಂದು ಕಣ್ಣಿಗೆ ಕಾಣುವಷ್ಟು 4 ಎಕರೆ ಭೂಮಿಯಷ್ಟು ಮರಳನ್ನು ಕೂಡ ಸ್ಟಾಕ್ ಮಾಡಿರ್ತಕ್ಕಂಥದ್ದು. ಗುಡ್ಡ ಗಂಟಲೆ ಕೂಡ ಇಲ್ಲಿ ಮರಳನ್ನು ಕೂಡ ಸ್ಟಾಕ್ ಮಾಡಿರ್ತಕ್ಕಂಥ. ಸದ್ಯ ಈಗ ನನ್ನ ಬಲಭಾಗಕ್ಕೆ ಕೂಡ ನೀವು ನೋಡ್ತಾ ಹೋಗ್ಬೋದು. ಒಂದೇ ಅಕ್ಕಪಕ್ಕದ ಜಮೀನುಗಳಲ್ಲಿ ಮರಳನ್ನು ಕೂಡ ಸ್ಟಾಕ್ ಮಾಡಿರ್ತಕ್ಕಂಥದ್ದು. ಈ ಒಂದು ಮರಳು ಯಾವ ರೀತಿಯಾಗಿ ಅಧಿಕಾರಿಗಳಿಗೂ ಗೊತ್ತಿದ್ರು ಕೂಡ ಈ ಒಂದು ಅಕ್ರಮ ದಂಧೆಕೋರರು ತಮ್ಮ ಜಮೀನುಗಳಲ್ಲಿ ಫಲವತ್ತಾದ ಭೂಮಿಯಲ್ಲಿ ಮರಳನ್ನು ಕೂಡ ಸ್ಟಾಕ್ ಮಾಡಿ ಇಟ್ಟಿರ್ತಕ್ಕಂಥ. ಹತ್ತಿ, ಭತ್ತ ಇನ್ನಿತರ ಬೆಳೆಗಳು ಬೆಳೆದ್ರೆ ನಮ್ಗೆ ಲಾಭ ಆಗಲ್ಲ. ನಾವೇನಾದ್ರು ಇಲ್ಲಿಗಲ್ ದಂಧೆನೆ ಮಾಡಿದ್ರೆ ನಾವು ಕೋಟಿ ಗಳಿಸಬಹುದು ಅಂತ ಕೂಡ ಅವ್ರಿಗೆ ಮನದಟ್ಟ ಆಗಿರ್ತಕ್ಕಂಥದ್ದು. ಅದೇ ಒಂದು ಕಾರಣಕ್ಕಾಗಿ ಈ ಒಂದು ಫಲವತ್ತಾದ ಭೂಮಿಯಲ್ಲಿ ಕೂಡ ಸಾಕಷ್ಟು ಮರಳನ್ನು ಕೂಡ ಭಾಗ ಗುಡ್ಡ ಗತ್ತಲೆ ಮರಳನ್ನು ಕೂಡ ಸ್ಟಾಕ್ ಮಾಡಿರ್ತಕ್ಕಂಥದ್ದು. ಈ ಒಂದು ಮರಳು ಕೂಡ ಎಲ್ಲಿಗೆ ಕಾಣುತ್ತೋ ಎಲ್ಲ ಜೋಳ ಕಾಣುತ್ತೆ. ಜೋಳದ ಮಧ್ಯದಲ್ಲಿ ಮರಳನ್ನು ಕೂಡ ಸ್ಟಾಕ್ ಮಾಡಿ ಇಟ್ಕೊಂಡಿರ್ತಕ್ಕಂಥದ್ದು. ಈ ಒಂದು ಜಮೀನ್ ಅಷ್ಟೇ ಅಲ್ಲ, ಈ ಕಡೆ ನನ್ನ ಬಲಭಾಗಕ್ಕೆ ಮತ್ತೆ ಆ ಕಡೆ ಜಮೀನುಗಳಲ್ಲಿ ಕೂಡ ಮರಳು ಕೂಡ ಸ್ಟಾಕ್ ಮಾಡಿ ಇಟ್ಕೊಂಡಿರ್ತಕ್ಕಂಥದ್ದು. ಈ ಕಡೆ ಕೂಡ ಮರಳನ್ನು ಕೂಡ ಸ್ಟಾಕ್ ಮಾಡಿಕೊಂಡಿದ್ದಾರೆ. ಎಲ್ಲಿ ನೋಡಿದ್ರು ಮರಳೇ ಮರಳು. ಇಂತ ಮರಳನ್ನು ಕೂಡ ಭೂಮಿಯಲ್ಲಿ ಸ್ಟಾಕ್ ಮಾಡಿ ಇಟ್ಕೊಂಡು ಕಲಬುರ್ಗಿ, ಬೀದರು ಮತ್ತೆ ಇನ್ನಿತರ ಭಾಗಗಳಿಗೆ ಕಸ್ಟಮರ್ ಎಲ್ಲಿ ಇರ್ತಾರಲ್ಲ ಅಲ್ಲಿಗೆ ಈ ಮರಳನ್ನ ಒಂದು ಟಿಪ್ಪರ್ಗೆ ಸರಿಸುಮಾರು 70 ರಿಂದ 80 ಸಾವಿರ 1 ಲಕ್ಷ ತನಕ ಕೂಡ ಈ ಒಂದು ಮರಳಿಗೆ ಬೆಲೆ ಇರ್ತಕ್ಕಂಥದ್ದು. ಮರಳನ್ನು ಕೂಡ ಅಲ್ಲಿ ಸ್ಟಾಕ್ ಮಾಡ್ತಾರೆ. ಸ್ಟಾಕ್ ಮಾಡಿದಂತ ಮರಳನ್ನು ಕೂಡ ದಂಧೆಕೋರರು ನಿರಂತರವಾಗಿ ರಾತ್ರಿ ಹೊತ್ತೇ ಇವರ ಆಟ ಚಾಲುವಾಗತಕ್ಕಂಥದ್ದು. ರಾತ್ರಿ ಸರಿಸುಮಾರು 10 ಗಂಟೆ ಬಳಿಕ ಮರಳನ್ನು ಕೂಡ ಸ್ಟಾಕ್ ಮಾಡಿದ್ದು ಟಿಪ್ಪರ್ಗೆ ಲೋಡ್ ಮಾಡ್ತಾರೆ. ಲೋಡ್ ಮಾಡಿದ ಬಳಿಕ ಈ ಕಡೆ ಶಾಪುರಿಂದ ಹಿಡ್ಕೊಂಡು ಈ ಕಡೆ ಕಲಬುರ್ಗಿ ಭಾಗಕ್ಕೆ ತೆರಳಿ ಸಾಕಷ್ಟು ಮರಳು ಸ್ಟಾಕ್ ಮಾಡಿದ್ದು ಎಲ್ಲವನ್ನು ಕೂಡ ಖಾಲಿ ಮಾಡ್ತಾರೆ. ಮತ್ತೆ ಭೀಮಾ ನದಿಗೆ ಇಳ್ತಾರೆ, ಅಲ್ಲಿ ತಗೊಂಡ್ಬರ್ತಾರೆ, ಮತ್ತೆ ಇಲ್ಲಿ ಜಮೀನುಗಳಿಗೆ ಸ್ಟಾಕ್ ಮಾಡ್ತಾರೆ. ಹೀಗೆ ಇದೇ ಇವರ ಒಂದು ಬಿಸ್ನೆಸ್ ಆಗಿರ್ತಕ್ಕಂಥದ್ದು. ಕೂಡಲೇ ಸಂಬಂಧಿಸಿದ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ಆಗ್ಬೇಕು. ಅದರ ಜೊತೆಗೆ ಈ ಒಂದು ಜಮೀನುಗಳಲ್ಲಿ ಫಲವತ್ತಾದ ಭೂಮಿಯಲ್ಲಿ ಲಾಟ್ ಮಾಡಿರ್ತಕ್ಕಂಥ ಅಧಿಕಾರಿಗಳ ಮೇಲೆ ಸೂಕ್ತವಾದ ಕ್ರಮ ತೆಗೆದುಕೊಳ್ಬೇಕು. ಜಿಲ್ಲಾಧಿಕಾರಿಗಳು ಕೂಡ ಈ ಒಂದು
ಪ್ರಕರಣ ಈ ಒಂದು ಕೇಸನ್ನ ಬಹಳ ವಿಶೇಷವಾಗಿ ತನಿಖೆ ಮಾಡಿ ಯಾರ್ಯಾರು ಅಧಿಕಾರಿಗಳು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವ್ರಿಗೆಲ್ಲ ಕೂಡ ತಕ್ಕ ಪಾಠವನ್ನು ಕೂಡ ಕಲಿಸಬೇಕಾಗಿರ್ತಕ್ಕಂಥದ್ದು. ಮಹೇಶ್, ಪೌಟಿ ನ್ಯೂಸ್, ಯಾದಗಿರಿ.